ಪ್ರಿಯ ಆಸರೆ ಟಿ ವಿ ವೀಕ್ಷಕರೇ, ಇವತ್ತು ಸಂಭ್ರಮ ಸಡಗರ, ಒಂದು ಸಂತೋಷದ ಒಂದು ವಾತಾವರಣ ನಮ್ಮ ಮಧ್ಯದಲ್ಲಿದೆ. ಕಾರಣ ನಮ್ಮ ಟಿ ವಿ ಚಾನಲ್ಗೆ 1 ವರ್ಷ ಪೂರ್ತಿಯಾಗಿದೆ. ಈ 1 ವರ್ಷದಲ್ಲಿ ನಮಗೂ ಕೂಡ ಒಳ್ಳೆಯ ಸೇವೆ ಮಾಡಿದಂಥ ಒಂದು ಸಂತೋಷ, ಒಂದು ತೃಪ್ತಿ ನಮಗೆ ಖಂಡಿತ ಇದೆ. ಕಾರಣ ಕಳೆದ 1 ವರ್ಷದಲ್ಲಿ ಅನೇಕ ಜನರು ಈ ಟಿ ವಿ ಚಾನೆಲ್ನ ಮೂಲಕವಾಗಿ ಆಶೀರ್ವಾದ ಹೊಂದಿಕೊಂಡಿದ್ದಾರೆ. ಇವತ್ತು ನಾವು ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಪ್ರೇಮ ಮಾರ್ಗರೆಟ್ ಕರ್ಕಡ ಆಂಟಿಯವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ನಮ್ಮ ವಿಶ್ವಾಸದ ಮನೆ ಅನಾಥಾಶ್ರಮ ಹಾಗೂ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕೇಂದ್ರದಲ್ಲಿ ಹೆಡ್ ನರ್ಸ್ ಆಗಿ, ಮುಖ್ಯ ದಾದಿಯಾಗಿ ಅವರು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಮಾತ್ರವಲ್ಲ, ಕಳೆದ ಹಲವಾರು ದಿವಸಗಳಲ್ಲಿ ಈ ಇನ್ವೆಸ್ಟ್ಗಳನ್ನು ನಾವು ಕರ್ಕೊಂಡು ಬರುವ ಸಂದರ್ಭದಲ್ಲಿ, ಕಿರುಚಿತ್ರಗಳನ್ನು ನಾವು ತೆಗೆದಂಥ ಸಂದರ್ಭದಲ್ಲಿ ವಿಧವಾದಂಥ ಒಂದು ಸ್ಟೇಟ್ಮೆಂಟ್ಗಳನ್ನು ಕೂಡ ಅವರು ಮಧ್ಯದಲ್ಲಿ ಕೊಟ್ಟಿದ್ದಾರೆ. ವಿಧವಾಗಿ ಅವರು ಭಾಗವಹಿಸಿದ್ದಾರೆ. ಇವತ್ತು ನಾವು ಇವರನ್ನು ಸನ್ಮಾನಿಸುವುದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇವೆ. ದೇವರು ಆಂಟಿಯವರನ್ನು ಆಶೀರ್ವದಿಸಲಿ. ಈ ಶುಭ ಸಂದರ್ಭದಲ್ಲಿ ಪ್ರೇಮ ಮಾರ್ಗರೆಟ್ ಕರ್ಕಡ ಆಂಟಿ ಅವರು ನಾವು ಒಳ್ಳೆಯ ಶುಭ ಹಾರೈಸ್ತಾ ಇದ್ದೇವೆ. ಪ್ರಿಯ ಆಂಟಿಯವರೇ, ಕಳೆದ ಅನೇಕ ವರ್ಷಗಳಿಂದ ನಮ್ಮ ಆಶ್ರಮದ ಸೇವೆಯಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಿ. ನಾವು ಇವತ್ತು ಈ ಒಂದು ಆಸರೆ ಟಿ ವಿ ಚಾನಲ್ಗೆ 1 ವರ್ಷ ಆಗಿದೆ. ಈ ಆಸರೆ ಟಿ ವಿ ಚಾನಲ್ ಸಂಬಂಧವಾಗಿ ತಮಗೇನಾದರೂ ಹೇಳೋದಕ್ಕೆ, ಅನುಭವ ಹೇಳಲಿಕ್ಕೆ ಏನಾದರೂ ಬಯಸ್ತಾ ಇದ್ದೀರಾ? 2 ಮಾತು. Aster TV channel, it is a very important message which I could give, is that lot of people who are on the road is been brought by Sunil Pastor and given a new life for them. There are a lot of people who leave their house, or sometimes they have been thrown out of the house. Though they have been thrown out, these are the people who come to our ashram and treatment has been given and they are sent home and they have been received by their family members. First and foremost, I thank Sunil Pastor and Sister Elizabeth and Matthew Uncle and Edward Brother and all the members who are here, who are working for this, for the patients, especially mental health and old age people. They get a new life, and this message is being passed through this channel. So I prefer that this channel will go to the worldwide, so that the people will realize what is a life and how life has been given to these people. This much I thank, and I thank God that Sunil Pastor may get lot of strength and courage to do this work more and more. Thank you. Thank you, Auntie. Thank you very much. God bless you.